ನಮಸ್ತೆ ಎಲ್ಲರಿಗೂ. ಇವತ್ತು ಪಾಸ್ತಾ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದು ತುಂಬ ಈಸಿ. ಒನ್ ಬೌಲು ಪಾಸ್ತಾ ತೊಗೊಂಡ್ರೆ 3 ಬೌಲು ನೀರು ತೊಗೋಬೇಕು. ಅದು ಬಾಯ್ಲ್ ಆದಮೇಲೆ 1 ಸ್ಪೂನ್ ಆಯಿಲು 1 ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಸೋದಿಸ್ಕೊಂಡು ಅದು ಕರೆಕ್ಟಾಗಿ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಇರಬೇಕು, ಅದು ಅಂಟ್ಕೋಬಾರ್ದು ಒಂದಕ್ಕೊಂದು. ಥರ ಸ್ಮೂತಾಗಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಅಂಥ ತರಕಾರಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಜೊತೆಗೆ ಒಂದು ಸ್ಪೂನು ಬಟರ್ ಬಳಸ್ತಾ ಇದ್ದೀನಿ. ಬಟರ್ಗೆ ನಾವು ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸ್ವೀಟ್ ಕಾರ್ನು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಟೈಮಲ್ಲಿ 1 ಸ್ಪೂನ್ ಉಪ್ಪು ಬೇಕಾದರೆ ನೀವು ಬಳಸ್ಕೋಬೋದು, ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಇದನ್ನು 1-2 ನಿಮಿಷ ಬೇಯಿಸಿ. ಇದು ಕ್ರಂಚಿಯಾಗೇ ಇರಬೇಕು, ತುಂಬ ಓವರ್ ಬಾಯ್ಲ್ ಮಾಡಬಾರ್ದು. ತಿಕ್ನೆಸ್ಸಿಗೆ 2 ಸ್ಪೂನು ಗೋಧಿ ಹಿಟ್ಟು ಬಳಸ್ಕೊಂಡಿದ್ದೀನಿ. 1.5 ಲೋಟ ಹಾಲು ಯೂಸ್ ಮಾಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಹ್ಯಾರಿಗಾನು, 1/2 ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಯ್ಲ್ ಆಗಿರೋ ಅಂಥ ಪಾಸ್ತಾನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಪಾಸ್ತಾ ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.